ಬಂದ್ಗೆ 130 ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಕೊಪ್ಪಳ ತಾಲೂಕಿನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾನೆ 9 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಕೊಪ್ಪಳದ ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಈ ಮೆರವಣಿಗೆ ಸಾಗಲಿದೆ. ಪ್ರತಿಭಟನಾ ಮೆರವಣಿಗೆಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ಕೊಡ್ತಾರೆ. ಹೋರಾಟದಲ್ಲಿ ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಕೊಪ್ಪಳ ನಗರ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರೋ ಬಲ್ದೋಟ ಸ್ಟೀಲ್ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಜನರು ಈ ಒಂದು ಬಂದ್ ಅನ್ನು ಮಾಡ್ತಾ ಇದ್ದಾರೆ. ಜನರ ಮೇಲೆ ದುಷ್ಪರಿಣಾಮ, ಪರಿಸರ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ನಗರಕ್ಕೂ ಹೊಂದಿಕೊಂಡು ಈ ತರ ಒಂದು ಫ್ಯಾಕ್ಟರಿ ಬೇಡ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜನರ ಕೂಗು ಮತ್ತು ಅದಕ್ಕೆ ಏನಾದರೂ ಆಡಳಿತ ಸ್ಪಂದನೆ ಮಾಡ್ತಾ ಇದೆಯಾ? ಬಲ್ದೋಟ ಫ್ಯಾಕ್ಟರಿಯನ್ನ ಅದರ ಅನುಮತಿಯನ್ನ ಕ್ಯಾನ್ಸಲ್ ಮಾಡುವತ್ತ ಏನಾದರೂ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ, ಅಥವಾ ಜನರ ಕೂಗು ಬರೀ ಅರಣ್ಯ ರೋದನ ಆಗುತ್ತಾ? ಏನಾಗ್ಬೋದು ಇವತ್ತು? ಖಂಡಿತ ಶ್ರೀಲಕ್ಷ್ಮಿ, ಏನು ಕೊಪ್ಪಳದ ಸುತ್ತಮುತ್ತ ಫ್ಯಾಕ್ಟರಿಗಳಿದಾವೆ, ಆದ್ರೆ ಮತ್ತೊಂದು ಹೊಸ ಫ್ಯಾಕ್ಟರಿ ಸ್ಥಾಪನೆಗೆ ಅವಕಾಶ ಬೇಡ. ಈಗಾಗಲೇ ಹಲವಾರು ಫ್ಯಾಕ್ಟರಿಗಳಿಂದ ಜನರಿಗೆ ಕೂಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ಹೊರವಲಯದಲ್ಲಿ ಏನು ಸ್ಥಾಪನೆ ಆಗ್ತಾ ಇರತಕ್ಕಂತ MSPL ಹೊಸ ಸ್ಟೀಲ್ ಕಂಪನಿಯ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ 100ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಗಮನಿಸಬೇಕಾದಂತ ಅಂಶ ಅಂತೇಳಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಮಠಾಧೀಶರು, ವಿಶೇಷವಾಗಿ ಕೊಪ್ಪಳದ ಗವಿ ಶ್ರೀಗಳು ವಿಶೇಷವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಒಂದು ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ನೇತೃತ್ವದಲ್ಲೇ ಹೋರಾಟ ನಡೀತದೆ ಅಂತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತೇಳಿ ಹೇಳೋದಾದ್ರೆ, ಕಳೆದ ಬಾರಿ ಏನು ಜನ ಬಂದು ಅವ್ರ ಹತ್ರ ಅಪ್ರೋಚ್ ಆಗಿದ್ರು, ಜನ ಇದ್ರೆ ಮಠ, ಊರಿದ್ರೆ ಮಠ, ಊರಿರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ವೇಳೆ ಜನನೇ ಇಲ್ಲ, ಊರೇ ಇಲ್ಲ ಅಂದ್ರೆ ಮಠ ಯಾಕಿರ್ಬೇಕು? ಹಾಗಾಗಿ ನಾನು ಫ್ಯಾಕ್ಟರಿಯನ್ನ ವಿರೋಧಿಸಿ ಹೋರಾಟದಲ್ಲಿ ಬೆಂಬಲಿಸಿ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಜನರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಕೊಪ್ಪಳ ಜಿಲ್ಲೆಯ ರಾಜಕಾರಣಿಗಳು, ವಿಶೇಷವಾಗಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದೊಂದು ಪಕ್ಷಾತೀತವಾಗಿರ್ತಕ್ಕಂತಹ ಹೋರಾಟ ಅಂತಕ್ಕಂತಹ ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಹೋರಾಟದ ತೀವ್ರತೆಯನ್ನು ನೋಡೋದಾದ್ರೆ, ನಿಜಕ್ಕೂ ಕೂಡ ಕೊಪ್ಪಳ ಗವಿಮಠ ಅಂತ ಹೇಳಿ ಹೇಳೋದಾದ್ರೆ ರಾಜ್ಯದಲ್ಲಿ ಪ್ರಮುಖವಾದಂತಹ ಮಠ. ಆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಜೊತೆಗೆ 30ಕ್ಕೂ ಹೆಚ್ಚು ಬೇರೆ ಬೇರೆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಇವತ್ತಿನ ಬಂದ್ಗೆ 130 ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಕೊಪ್ಪಳ ತಾಲೂಕಿನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾನೆ 9 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಕೊಪ್ಪಳದ ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಈ ಮೆರವಣಿಗೆ ಸಾಗಲಿದೆ. ಪ್ರತಿಭಟನಾ ಮೆರವಣಿಗೆಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ಕೊಡ್ತಾರೆ. ಹೋರಾಟದಲ್ಲಿ ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಕೊಪ್ಪಳ ನಗರ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರೋ ಬಲ್ದೋಟ ಸ್ಟೀಲ್ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಜನರು ಈ ಒಂದು ಬಂದ್ ಅನ್ನು ಮಾಡ್ತಾ ಇದ್ದಾರೆ. ಜನರ ಮೇಲೆ ದುಷ್ಪರಿಣಾಮ, ಪರಿಸರ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ನಗರಕ್ಕೂ ಹೊಂದಿಕೊಂಡು ಈ ತರ ಒಂದು ಫ್ಯಾಕ್ಟರಿ ಬೇಡ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜನರ ಕೂಗು ಮತ್ತು ಅದಕ್ಕೆ ಏನಾದರೂ ಆಡಳಿತ ಸ್ಪಂದನೆ ಮಾಡ್ತಾ ಇದೆಯಾ? ಬಲ್ದೋಟ ಫ್ಯಾಕ್ಟರಿಯನ್ನ ಅದರ ಅನುಮತಿಯನ್ನ ಕ್ಯಾನ್ಸಲ್ ಮಾಡುವತ್ತ ಏನಾದರೂ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ, ಅಥವಾ ಜನರ ಕೂಗು ಬರೀ ಅರಣ್ಯ ರೋದನ ಆಗುತ್ತಾ? ಏನಾಗ್ಬೋದು ಇವತ್ತು? ಖಂಡಿತ ಶ್ರೀಲಕ್ಷ್ಮಿ, ಏನು ಕೊಪ್ಪಳದ ಸುತ್ತಮುತ್ತ ಫ್ಯಾಕ್ಟರಿಗಳಿದಾವೆ, ಆದ್ರೆ ಮತ್ತೊಂದು ಹೊಸ ಫ್ಯಾಕ್ಟರಿ ಸ್ಥಾಪನೆಗೆ ಅವಕಾಶ ಬೇಡ. ಈಗಾಗಲೇ ಹಲವಾರು ಫ್ಯಾಕ್ಟರಿಗಳಿಂದ ಜನರಿಗೆ ಕೂಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ಹೊರವಲಯದಲ್ಲಿ ಏನು ಸ್ಥಾಪನೆ ಆಗ್ತಾ ಇರತಕ್ಕಂತ MSPL ಹೊಸ ಸ್ಟೀಲ್ ಕಂಪನಿಯ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ 100ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಗಮನಿಸಬೇಕಾದಂತ ಅಂಶ ಅಂತೇಳಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಮಠಾಧೀಶರು, ವಿಶೇಷವಾಗಿ ಕೊಪ್ಪಳದ ಗವಿ ಶ್ರೀಗಳು ವಿಶೇಷವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಒಂದು ಹೋರಾಟದಲ್ಲಿ
ಸ್ವಯಂ ಪ್ರೇರಿತವಾಗಿ ಅವರ ನೇತೃತ್ವದಲ್ಲೇ ಹೋರಾಟ ನಡೀತದೆ ಅಂತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತೇಳಿ ಹೇಳೋದಾದ್ರೆ, ಕಳೆದ ಬಾರಿ ಏನು ಜನ ಬಂದು ಅವ್ರ ಹತ್ರ ಅಪ್ರೋಚ್ ಆಗಿದ್ರು, ಜನ ಇದ್ರೆ ಮಠ, ಊರಿದ್ರೆ ಮಠ, ಊರ್ ಇರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ವೇಳೆ ಜನನೇ ಇಲ್ಲ, ಊರೇ ಇಲ್ಲ ಅಂದ್ರೆ ಮಠ ಯಾಕಿರ್ಬೇಕು, ಹಾಗಾಗಿ ನಾನು ಫ್ಯಾಕ್ಟರಿಯನ್ನ ವಿರೋಧಿಸಿ ಹೋರಾಟದಲ್ಲಿ ಬೆಂಬಲಿಸಿ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಜನರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಕೊಪ್ಪಳ ಜಿಲ್ಲೆಯ ರಾಜಕಾರಣಿಗಳು, ವಿಶೇಷವಾಗಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದೊಂದು ಪಕ್ಷಾತೀತವಾಗಿರ್ತಕ್ಕಂತಹ ಹೋರಾಟ ಅಂತಕ್ಕಂತಹ ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಹೋರಾಟದ ತೀವ್ರತೆಯನ್ನು ನೋಡೋದಾದ್ರೆ, ನಿಜಕ್ಕೂ ಕೂಡ ಕೊಪ್ಪಳ ಗವಿಮಠ ಅಂತ ಹೇಳಿ ಹೇಳೋದಾದ್ರೆ ರಾಜ್ಯದಲ್ಲಿ ಪ್ರಮುಖವಾದಂತಹ ಮಠ. ಆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಜೊತೆಗೆ 30ಕ್ಕೂ ಹೆಚ್ಚು ಬೇರೆ ಬೇರೆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಇವತ್ತಿನ ಬಂದ್ಗೆ 130 ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಕೊಪ್ಪಳ ತಾಲೂಕಿನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾನೆ 9 ಗಂಟೆಗೇನೆ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಕೊಪ್ಪಳದ ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಈ ಮೆರವಣಿಗೆ ಸಾಗಲಿದೆ. ಪ್ರತಿಭಟನಾ ಮೆರವಣಿಗೆಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ಕೊಡ್ತಾರೆ. ಹೋರಾಟದಲ್ಲಿ ಸಾವಿರಾರು ಜನರು ಭಾಗಿಯಾಗೋ ಸಾಧ್ಯತೆ ಇದೆ. ಕೊಪ್ಪಳ ನಗರ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರೋ ಬಲ್ದೋಟ ಸ್ಟೀಲ್ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಜನರು ಈ ಒಂದು ಬಂದ್ನ ಮಾಡ್ತಾ ಇದ್ದಾರೆ. ಜನರ ಮೇಲೆ ದುಷ್ಪರಿಣಾಮ, ಪರಿಸರ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ನಗರಕ್ಕೂ ಹೊಂದಿಕೊಂಡು ಈ ತರ ಒಂದು ಫ್ಯಾಕ್ಟರಿ ಬೇಡ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜನರ ಕೂಗು ಮತ್ತು ಅದಕ್ಕೆ ಏನಾದ್ರೂ ಆಡಳಿತ ಸ್ಪಂದನೆ ಮಾಡ್ತಾ ಇದೆಯಾ? ಬಲ್ದೋಟ ಫ್ಯಾಕ್ಟರಿಯನ್ನ ಅದರ ಅನುಮತಿಯನ್ನ ಕ್ಯಾನ್ಸಲ್ ಮಾಡುವತ್ತ ಏನಾದ್ರೂ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ, ಅಥವಾ ಜನರ ಕೂಗು ಬರೀ ಅರಣ್ಯ ರೋದನ ಆಗುತ್ತಾ? ಏನಾಗ್ಬೋದು ಇವತ್ತು? ಖಂಡಿತ ಶ್ರೀಲಕ್ಷ್ಮಿ, ಏನು ಕೊಪ್ಪಳದ ಸುತ್ತಮುತ್ತ ಫ್ಯಾಕ್ಟರಿಗಳಿದಾವೆ, ಆದ್ರೆ ಮತ್ತೊಂದು ಹೊಸ ಫ್ಯಾಕ್ಟರಿ ಸ್ಥಾಪನೆಗೆ ಅವಕಾಶ ಬೇಡ. ಈಗಾಗಲೇ ಹಲವಾರು ಫ್ಯಾಕ್ಟರಿಗಳಿಂದ ಜನರಿಗೆ ಕೂಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊಪ್ಪಳ ಹೊರವಲಯದಲ್ಲಿ ಏನು ಸ್ಥಾಪನೆ ಆಗ್ತಾ ಇರತಕ್ಕಂತ MSPL ಹೊಸ ಸ್ಟೀಲ್ ಕಂಪನಿಯ ಫ್ಯಾಕ್ಟರಿಯನ್ನ ವಿರೋಧಿಸಿ ಕೊಪ್ಪಳ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ 100ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಗಮನಿಸಬೇಕಾದಂತ ಅಂಶ ಅಂತೇಳಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಮಠಾಧೀಶರು, ವಿಶೇಷವಾಗಿ ಕೊಪ್ಪಳದ ಗವಿ ಶ್ರೀಗಳು ವಿಶೇಷವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಈ ಒಂದು ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ನೇತೃತ್ವದಲ್ಲೇ ಹೋರಾಟ ನಡೀತದೆ ಅಂತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತೇಳಿ ಹೇಳೋದಾದ್ರೆ, ಕಳೆದ ಬಾರಿ ಏನು ಜನ ಬಂದು ಅವ್ರ ಹತ್ರ ಅಪ್ರೋಚ್ ಆಗಿದ್ರು, ಜನ ಇದ್ರೆ ಮಠ, ಊರಿದ್ರೆ ಮಠ, ಊರ್ ಇರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಂದು ವೇಳೆ ಜನನೇ ಇಲ್ಲ, ಊರೇ ಇಲ್ಲ ಅಂದ್ರೆ ಮಠ ಯಾಕಿರ್ಬೇಕು, ಹಾಗಾಗಿ ನಾನು ಫ್ಯಾಕ್ಟರಿಯನ್ನ ವಿರೋಧಿಸಿ ಹೋರಾಟದಲ್ಲಿ ಬೆಂಬಲಿಸಿ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಜನರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಕೊಪ್ಪಳ ಜಿಲ್ಲೆಯ ರಾಜಕಾರಣಿಗಳು, ವಿಶೇಷವಾಗಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದೊಂದು ಪಕ್ಷಾತೀತವಾಗಿರ್ತಕ್ಕಂತಹ ಹೋರಾಟ ಅಂತಕ್ಕಂತಹ ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಹೋರಾಟದ ತೀವ್ರತೆಯನ್ನು ನೋಡೋದಾದ್ರೆ, ನಿಜಕ್ಕೂ ಕೂಡ ಕೊಪ್ಪಳ ಗವಿಮಠ ಅಂತ ಹೇಳಿ ಹೇಳೋದಾದ್ರೆ ರಾಜ್ಯದಲ್ಲಿ ಪ್ರಮುಖವಾದಂತಹ ಮಠ. ಆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ. ಜೊತೆಗೆ 30ಕ್ಕೂ ಹೆಚ್ಚು ಬೇರೆ ಬೇರೆ ಮಠದ ಶ್ರೀಗಳು ಕೂಡ ಭಾಗಿಯಾಗ್ತಾರೆ ಅಂತಕ್ಕಂತಹ ಮಾಹಿತಿ